ನಮಸ್ಕಾರ, ನನ್ನ ಚಾನೆಲ್ಗೆ ಸುಸ್ವಾಗತ. ನಮ್ಮ ಇಂದಿನ ಕಥೆ ತಾಯಿಯ ಪೂರ್ಣ ಆಹುತಿ. ಯಾರೋ ಒಬ್ಬರು ತುಂಬಾ ಸೊಗಸಾಗಿ ಹೇಳಿದ್ದಾರೆ. ಸುಸ್ತಾಗಿ ಆಕೆಯ ಕಣ್ಣು ಮುಚ್ಚಿರಬಹುದು, ಆದರೆ ತಾಯಿ ಮಲಗಿದ್ದಾಗಲೂ ಆಕೆಯ ಕಾಳಜಿ ಎಂದಿಗೂ ಮುಚ್ಚಿರುವುದಿಲ್ಲ. ತನ್ನ ಪತಿಯ ಮೃತದೇಹದ ಮುಂದೆ ಕುಳಿತಿದ್ದ ಗೀತಾ ರೆಪ್ಪೆ ಮಿಟುಕಿಸದೆ ಅವನನ್ನೇ ನೋಡುತ್ತಿದ್ದಳು. ಅವಳಿಗೆ ಇನ್ನೂ ನಂಬಲಾಗುತ್ತಿರಲಿಲ್ಲ, ಏಕೆಂದರೆ ಕೆಲವೇ ಗಂಟೆಗಳ ಹಿಂದಷ್ಟೇ ಅವಳ ಪತಿ ಅವಳೊಂದಿಗೆ ನಗುತ್ತಾ ಹರಟೆ ಹೊಡೆಯುತ್ತಿದ್ದನು. ಅವಳನ್ನು ತಬ್ಬಿಕೊಂಡು ನಗುತ್ತಾ ಮಾತನಾಡುತ್ತಿದ್ದನು ಮತ್ತು ನಮ್ಮಿಬ್ಬರನ್ನು ಸಾವು ಕೂಡ ಬೇರ್ಪಡಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದನು. ಆಗ ಗೀತಾ ಗಾಬರಿಯಿಂದ ಅವನ ಬಾಯಿಯ ಮೇಲೆ ಕೈ ಇಟ್ಟು, ಸಾವಿನ ಹೆಸರನ್ನು ಎತ್ತಬೇಡಿ, ಇಂತಹ ಮಾತುಗಳನ್ನು ಕೇಳಿದರೆ ನಾನು ಒಳಗಿನಿಂದ ನಡುಗಿ ಹೋಗುತ್ತೇನೆ, ಶುಭ ಮಾತನಾಡಿ ಎಂದು ಹೇಳಿದ್ದಳು. ಆಗ ಅವಳ ಪತಿ, ಅರೆ ಗೀತಾ, ನೀನು ಕಮಾಲ್ ಮಾಡುತ್ತೀಯಾ, ಹಾಗೆಂದಾದರೂ ಉಂಟೆ? ಸಾವಿನ ಹೆಸರನ್ನು ಹೇಳುವುದರಿಂದ ಸಾವು ಬರುವುದಿದ್ದರೆ ಇಡೀ ಪ್ರಪಂಚವೇ ಕೊನೆಗೊಂಡು ಬಿಡುತ್ತಿತ್ತು ಎಂದು ಹೇಳಿದ್ದನು. ಈ ಮಾತುಗಳನ್ನು ಕೇಳಿ ಗೀತಾ ನಕ್ಕಿದ್ದಳು. ಆದರೆ ಮೃತ್ಯುವಿಗೆ ಸವಾಲು ಹಾಕಿದ ಪರಿಣಾಮ ಇಷ್ಟು ಬೇಗ ಎದುರಾಗುತ್ತದೆ ಎಂದು ಅವಳಿಗೆ ಏನು ತಿಳಿದಿತ್ತು? ಆಕೆಯ ಪತಿ ಆಫೀಸ್ನಲ್ಲಿ ಕುಳಿತು ಕೆಲಸ ಮಾಡುತ್ತಿದ್ದಾಗ ಅವರಿಗೆ ತೀವ್ರ ಹೃದಯಾಘಾತ ಸಂಭವಿಸಿತು. ಸಹೋದ್ಯೋಗಿಗಳು ಅವರನ್ನು ಆಸ್ಪತ್ರೆಗೆ ಸೇರಿಸಲು ಓಡಿದರು, ಆದರೆ ದಾರಿ ಮಧ್ಯೆಯೇ ಅವರು ಮೃತಪಟ್ಟರು. ಅವರ ಸಹೋದ್ಯೋಗಿಗಳು ದುಃಖದಿಂದ ಮೃತದೇಹವನ್ನು ಗೀತಾಳ ಬಳಿ ಒಪ್ಪಿಸಿ ಹೊರಟು ಹೋದರು. ಗೀತಾಳ 3 ಗಂಡು ಮಕ್ಕಳು ಆಶ್ಚರ್ಯದಿಂದ ಒಮ್ಮೆ ದುಃಖದಿಂದ ಕಲ್ಲಾದ ತಮ್ಮ ತಾಯಿಯನ್ನು ನೋಡುತ್ತಿದ್ದರೆ ಇನ್ನೊಮ್ಮೆ ತಮ್ಮ ತಂದೆಯ ಮೃತದೇಹವನ್ನು ನೋಡುತ್ತಿದ್ದರು. ಎಲ್ಲಾ ಸಂಬಂಧಿಕರು ಅಳುತ್ತಿದ್ದರು, ಆದರೆ ಗೀತಾಳ ಕಣ್ಣೀರು ಮಾತ್ರ ಒಣಗಿ ಹೋದಂತಿತ್ತು. ಕಣ್ಣುಗಳಲ್ಲಿ ಒಂದು ಬಗೆಯ ಗಂಭೀರತೆ ಆವರಿಸಿತ್ತು. ಅಲ್ಲಿದ್ದ ಕೆಲವು ಹೆಂಗಸರು ಪಿಸುಗುಟ್ಟಲು ಪ್ರಾರಂಭಿಸಿದರು. ನೋಡು, ಕಣ್ಣಲ್ಲಿ ಒಂದು ಹನಿ ನೀರಿಲ್ಲ. ಅರೆ, ಗಂಡ ಸತ್ತ ದುಃಖವಿಲ್ಲದಿದ್ದರೆ ಕನಿಷ್ಠ ಸುಳ್ಳು ಕಣ್ಣೀರನ್ನಾದರೂ ಸುರಿಸಬಹುದಿತ್ತು. ಆಗ ಹತ್ತಿರದಲ್ಲೇ ಕುಳಿತಿದ್ದ ವೈದ್ಯೆಯೊಬ್ಬರು, ಇವಳು ಅಳುವುದು ಬಹಳ ಮುಖ್ಯ, ಇಲ್ಲದಿದ್ದರೆ ಇವಳಿಗೂ ಹೃದಯಾಘಾತವಾಗಬಹುದು. ಇವಳು ಅಳುವಂತೆ ಮಾಡಲು ನೀವೆಲ್ಲಾದರೂ ಉಪಾಯ ಮಾಡಿ ಎಂದು ಹೇಳಿದರು. 7 ವರ್ಷದ ಮಗ ಅನುಜ್ ತನ್ನ ತಾಯಿಯನ್ನು ತಬ್ಬಿಕೊಂಡು, ಅಮ್ಮ ನೋಡು, ಅಪ್ಪ ಯಾಕೆ ಏಳುತ್ತಿಲ್ಲ ಮತ್ತು ನಮ್ಮ ಮನೆಯಲ್ಲಿ ಇಷ್ಟೊಂದು ಜನ ಯಾಕೆ ಸೇರಿದ್ದಾರೆ? ಎಲ್ಲರೂ ಅಳುತ್ತಿದ್ದಾರೆ. ಅಮ್ಮ, ನೀನೇಕೆ ಏನೂ ಮಾತನಾಡುತ್ತಿಲ್ಲ ಎಂದು ಕೇಳಿದನು. ಹೀಗೆ ಹೇಳುತ್ತಾ ಅನುಜ್ ಮಡಿಯಿಲ್ ಕುಳಿತು ಅಳತೊಡಗಿದನು. 2ನೇ ಮಗನಿಗೆ 9 ವರ್ಷ ಮತ್ತು ಹಿರಿಯ ಮಗನಿಗೆ 11 ವರ್ಷವಾಗಿತ್ತು. ಹಿರಿಯ ಮಗನಿಗೆ ಸಾವಿನ ಅರ್ಥ ಚೆನ್ನಾಗಿ ತಿಳಿದಿತ್ತು. ತನ್ನ ತಂದೆ ಈಗ ಈ ಪ್ರಪಂಚದಲ್ಲಿಲ್ಲ ಎಂದು ಅವನಿಗೆ ಗೊತ್ತಿತ್ತು. ಅಳುತ್ತಲೇ ತನ್ನ ತಾಯಿಯ ಕೈ ಹಿಡಿದು, ಅಮ್ಮ, ಇನ್ನು ಅಪ್ಪ ನಮ್ಮನ್ನು ಪ್ರೀತಿಸಲು ಎಂದಿಗೂ ಬರುವುದಿಲ್ಲವೇ? ಅಪ್ಪ ನಮ್ಮನ್ನು ಬಿಟ್ಟು ಹೋದರೂ ನೀನು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲವಲ್ಲ ಎಂದು ಕೇಳಿದನು. ಹೀಗೆ ಹೇಳುತ್ತಾ ಅವನು ಅಮ್ಮನನ್ನು ತಬ್ಬಿಕೊಂಡನು. ಮಕ್ಕಳ ಅಳುವಿನ ಕರುಣಾಜನಕ ಸ್ವರ ಕೇಳಿ ಅಕ್ಕಪಕ್ಕದ ಜನರ ಕಣ್ಣಲ್ಲಿ ನೀರು ತುಂಬಿತು. ಏಕಾಏಕಿ ಗೀತಾಳಿಗೆ ಪ್ರಜ್ಞೆ ಬಂದಂತಾಯಿತು. ತನ್ನ ಸುತ್ತಲಿರುವ ಜನರನ್ನು ನೋಡಿದಳು ಮತ್ತು ತನ್ನನ್ನು ತಬ್ಬಿಕೊಂಡಿರುವ ಮಕ್ಕಳ ಅಳುವನ್ನು ಕೇಳಿ ಜೋರಾಗಿ ಚೀರಾಡಿದಳು. ಅದರ ನಂತರ ಅವಳ ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಹರಿಯತೊಡಗಿತು. ಮಕ್ಕಳನ್ನು ಎದೆಯೊಳಗೆ ಹುದುಗಿಸಿಕೊಂಡು ಜೋರಾಗಿ ಅಳುತ್ತಾ ಹೇಳಿದಳು, ನನ್ನ ಮಕ್ಕಳೇ, ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ. ನಾನೇ ನಿಮ್ಮ ತಾಯಿ ಮತ್ತು ನಾನೇ ನಿಮ್ಮ ತಂದೆ. ನೀವು ಚಿಂತಿಸಬೇಡಿ. ನಿಧಾನವಾಗಿ ದಿನಗಳುರುಳಿದವು. ಎಲ್ಲಾ ಸಂಬಂಧಿಕರು ಸಾಂತ್ವನ ಹೇಳಿ ಹೊರಟು ಹೋದರು. ಹಣಕಾಸಿನ ಸಹಾಯ ಮಾಡುವ ಧೈರ್ಯ ಯಾರಿಗೂ ಇರಲಿಲ್ಲ. ಗೀತಾ ತನ್ನ ಬಳಿ ಇರುವ ಹಣದ ಲೆಕ್ಕ ಹಾಕಿದಾಗ ಬ್ಯಾಂಕ್ನಲ್ಲಿ ಸ್ವಲ್ಪವೇ ಹಣವಿದೆ ಎಂದು ತಿಳಿಯಿತು. ಅದರಿಂದ ಜೀವನ ನಡೆಸುವುದು ತುಂಬಾ ಕಷ್ಟವಾಗಿತ್ತು, ಏಕೆಂದರೆ ಪತಿ ಸಂಪಾದಿಸಿದ ಹಣವನ್ನೆಲ್ಲ ಮನೆ ಕಟ್ಟುವಲ್ಲಿಯೇ ಖರ್ಚು ಮಾಡಿದ್ದರು. ಆ ಮನೆಯು ಬಾಡಿಗೆಗೆ ಕೊಟ್ಟು ಹಣ ಗಳಿಸುವಷ್ಟು ದೊಡ್ಡದಾಗಿರಲಿಲ್ಲ. ಗೀತಾಳ ಬಳಿ ಇದ್ದದ್ದು ಆ ಮನೆ ಮಾತ್ರ, ಅದರಲ್ಲಿ ಅವಳು ತನ್ನ ಮಕ್ಕಳೊಂದಿಗೆ ತಲೆಮರೆಸಿಕೊಂಡು ಬದುಕಬಹುದಿತ್ತು. ಗೀತಾ ಕೆಲಸ ಮಾಡಲು ನಿರ್ಧರಿಸಿದಳು ಮತ್ತು ತನ್ನ ಪತಿ ಕೆಲಸ ಮಾಡುತ್ತಿದ್ದ ಆಫೀಸ್ನಲ್ಲೇ ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಿದಳು. ಸಾಕಷ್ಟು ಓಡಾಟದ ನಂತರ ಅವಳಿಗೆ ಅಲ್ಲಿ ಒಂದು ಸಣ್ಣ ಕೆಲಸ ಸಿಕ್ಕಿತು. ಅವಳು ಹೆಚ್ಚು ಓದಿರಲಿಲ್ಲ, ಕೇವಲ 12ನೇ ತರಗತಿ ಪಾಸಾಗಿದ್ದಳು. ಆದ್ದರಿಂದ ಕೆಲಸವು ಅಷ್ಟಕಷ್ಟೇ ಆಗಿತ್ತು. ಅವಳ ಸಂಬಳದಲ್ಲಿ ಜೀವನ ನಡೆಸುವುದು ಕಷ್ಟವಾಗಿತ್ತು. ಆದ್ದರಿಂದ ಆಫೀಸ್ನಿಂದ ಮನೆಗೆ ಬಂದ ನಂತರ ಅವಳು ಸಣ್ಣ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡುವ ಕೆಲಸವನ್ನು ಪ್ರಾರಂಭಿಸಿದಳು. ಆದರೂ ಟ್ಯೂಷನ್ನಿಂದಲೂ ಅವಳಿಗೆ ಹೆಚ್ಚು ಆದಾಯ ಬರುತ್ತಿರಲಿಲ್ಲ, ಏಕೆಂದರೆ ಜನರು ಕಡಿಮೆ ಹಣದಲ್ಲಿ ಕೆಲಸ ಮಾಡಿಸಿಕೊಳ್ಳಲು ಬಯಸುತ್ತಿದ್ದರು. ಅವಳ ಹಿರಿಯ ಮಗ ಆಗಲೇ ಶಾಲೆಗೆ ಹೋಗುತ್ತಿದ್ದನು. ಅವನ ಬಟ್ಟೆ, ಪುಸ್ತಕ ಮತ್ತು ಫೀಸ್ಗಾಗಿ ಸಾಕಷ್ಟು ಹಣ ಖರ್ಚಾಗುತ್ತಿತ್ತು. ಆದರೆ ಗೀತಾ ತನ್ನಿಬ್ಬರು ಚಿಕ್ಕ ಮಕ್ಕಳನ್ನು ಮನೆಯಲ್ಲೇ ಓದಿಸಲು ನಿರ್ಧರಿಸಿದಳು. ಬಹಳ ಕಷ್ಟದಿಂದ ಸಂಸಾರ ಸಾಗುತ್ತಿತ್ತು. ಅವಳ ಪತಿ ಒಂದು ಸಣ್ಣ ವಿಮೆ ಇನ್ಶೂರೆನ್ಸ್ ಮಾಡಿಸಿದ್ದರೂ
ಆದ್ದರಿಂದ ಅವರ ಮರಣದ ನಂತರ ಅವಳಿಗೆ ವಿಮೆಯ 2 ಲಕ್ಷ ರೂಪಾಯಿ ಹಣ ಸಿಕ್ಕಿತು. ಆದರೆ ಆ ಹಣವನ್ನು ಬಳಸುವ ಬದಲು ಅವಳು ಅದನ್ನು ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಎತ್ತಿಟ್ಟಳು. ಅವಳ ಅತ್ತೆ ಮನೆಯಲ್ಲಿ ಮೈದುನ ಮತ್ತು ಭಾವಂದಿರು ಇದ್ದರೂ ಅವರಿಗೆ ಹಣದ ಯಾವುದೇ ಕೊರತೆ ಇರಲಿಲ್ಲ. ಆದರೆ ಯಾವೊಬ್ಬ ಸಂಬಂಧಿಕರೂ ಬಂದು ಅವಳಿಗೆ ಹಣದ ಸಹಾಯ ಮಾಡಲಿಲ್ಲ. ಆದರೂ ಗೀತಾ ಧೈರ್ಯಗೆಡಲಿಲ್ಲ. ಹಗಲು ರಾತ್ರಿ ಕಷ್ಟಪಟ್ಟು ಅವಳು ತನ್ನ ಮಕ್ಕಳಿಗಾಗಿ ಹಣ ಸಂಪಾದಿಸುತ್ತಿದ್ದಳು. ಸ್ವಲ್ಪ ಸಮಯ ಸಿಕ್ಕರೂ ಅವಳು ಬಟ್ಟೆ ಹೊಲಿಯುವ ಕೆಲಸ ಮಾಡುತ್ತಿದ್ದಳು. ಇದೆಲ್ಲದರಿಂದ ಮನೆಯ ಖರ್ಚು ಹೇಗೋ ನಡೆಯುವಷ್ಟು ಹಣ ಅವಳಿಗೆ ಸಿಗುತ್ತಿತ್ತು. ಆದರೆ ಮಕ್ಕಳು ಬೆಳೆದಂತೆ ಮನೆಯ ಖರ್ಚು ಕೂಡ ಹೆಚ್ಚುತ್ತಿತ್ತು. ದಿನ ಕಳೆದಂತೆ ಬೆಲೆ ಏರಿಕೆಯೂ ಹೆಚ್ಚಾಗುತ್ತಿತ್ತು. ಮಕ್ಕಳ ಭವಿಷ್ಯ ರೂಪಿಸುವ ಭರಾಟೆಯಲ್ಲಿ ಅವಳು ತನ್ನ ಬಗ್ಗೆ ಗಮನವನ್ನೇ ನೀಡಲಿಲ್ಲ. ತನ್ನ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಲು ಮತ್ತು ಆಟಿಕೆ ಕೊಡಿಸಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನ ಮಾಡುತ್ತಿದ್ದಳು. ಆದರೆ ತಾನು ಮಾತ್ರ ಸರಿಯಾಗಿ ಊಟ ಮಾಡುತ್ತಿರಲಿಲ್ಲ. ಅಮ್ಮ ಕೇವಲ ಒಣರೊಟ್ಟಿ ತಿಂದು ಅಥವಾ ಅರ್ಧಂಬರ್ಧ ತಿಂದು ಮಲಗುತ್ತಾಳೆ ಎಂಬ ವಿಷಯ ಮಕ್ಕಳಿಗೂ ತಿಳಿದಿರಲಿಲ್ಲ. ಪರಿಣಾಮವಾಗಿ ಸುಂದರವಾಗಿದ್ದ ಗೀತಾ ಬಡಕಲಾಗಿ ಕೇವಲ ಮೂಳೆಗೂಡಿನಂತೆ ಆಗಿಹೋದಳು. ಸರಿಯಾದ ಊಟ ಸಿಗದೆ ಮತ್ತು ಸದಾ ಚಿಂತೆಯಿಂದಾಗಿ ಅವಳು ಅಕಾಲಿಕವಾಗಿಯೇ ವೇಗವಾಗಿ ಮುದಿತನದತ್ತ ಸಾಗುತ್ತಿದ್ದಳು. ಆದರೆ ಅವಳಿಗೆ ತನ್ನ ಬಗ್ಗೆ ಚಿಂತೆ ಇರಲಿಲ್ಲ. 3 ಗಂಡು ಮಕ್ಕಳು ಓದಿನಲ್ಲಿ ತುಂಬಾ ಚುರುಕಾಗಿದ್ದರು. ಗೀತಾ ತನ್ನ ಮಕ್ಕಳನ್ನು ಉನ್ನತ ಸ್ಥಾನದಲ್ಲಿರಿಸಿ ತನ್ನ ಪತಿಯ ಆಸೆಯನ್ನು ಪೂರೈಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನ ಮಾಡುತ್ತಿದ್ದಳು. ಅವಳ ಪತಿ ಯಾವಾಗಲೂ ಹೇಳುತ್ತಿದ್ದರು, ಗೀತಾ, ನಾವು ನಮ್ಮ ಮಕ್ಕಳನ್ನು ಎಂತಹ ಯೋಗ್ಯರನ್ನಾಗಿ ಮಾಡೋಣ ಅಂದರೆ ಅವರು ಜನರಿಗೆ ಒಂದು ಮಾದರಿಯಾಗಬೇಕು. ಸಮಯ ಕಳೆದಂತೆ 3 ಗಂಡು ಮಕ್ಕಳು ಯುವಕರಾದರು ಮತ್ತು ಕಷ್ಟಗಳನ್ನು ಎದುರಿಸುತ್ತಲೇ ಗೀತಾ ತನ್ನ ಗಂಡು ಮಕ್ಕಳನ್ನು ಎಂತಹ ಯೋಗ್ಯರನ್ನಾಗಿ ಮಾಡಿದಳೆಂದರೆ ಅವರಿಗೆ ಒಳ್ಳೆಯ ಉದ್ಯೋಗಗಳು ಸಿಕ್ಕಿದವು. ತಾನು ತನ್ನ ಪತಿಯ ಮನದಾಸೆಯನ್ನು ಇಂದು ಪೂರೈಸಿದೆ ಎಂಬ ವಿಷಯದಲ್ಲಿ ಗೀತಾ ತೃಪ್ತಳಾಗಿದ್ದಳು. ಅವಳ ಹಿರಿಯ ಮಗ ಒಂದು ದೊಡ್ಡ ಕಂಪನಿಯಲ್ಲಿ ಡೈರೆಕ್ಟರ್ ಆಗಿದ್ದನು, 2ನೇ ಮಗ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದನು ಮತ್ತು ಕಿರಿಯ ಮಗ ಒಬ್ಬ ದೊಡ್ಡ ಇಂಜಿನಿಯರ್ ಆಗಿದ್ದನು. ಈಗ ಆ 3 ಒಳ್ಳೆಯ ಮನೆತನಗಳಿಂದ ಮದುವೆ ಪ್ರಸ್ತಾಪಗಳು ಬರಲಾರಂಭಿಸಿದವು. ಹಿರಿಯ ಮಗ ತನ್ನ ಬಾಸ್ನ ಮಗಳನ್ನು ಪ್ರೀತಿಸುತ್ತಿದ್ದನು ಮತ್ತು ಅವಳನ್ನೇ ಮದುವೆಯಾಗಲು ಬಯಸಿದ್ದನು. ಅವನು ಈ ವಿಷಯವನ್ನು ತನ್ನ ತಾಯಿಗೆ ಹೇಳಿದಾಗ ಗೀತಾ, ಮಗನೇ, ನಿನಗೆ ಇಷ್ಟವಾದ ಹುಡುಗಿಯನ್ನೇ ನೀನು ಮದುವೆಯಾಗಬಹುದು, ಏಕೆಂದರೆ ಜೀವನ ನಡೆಸಬೇಕಾದವನು ನೀನು. ನೀನು ನಿನ್ನ ಇಷ್ಟದ ಸೊಸೆಯನ್ನು ಕರೆತಂದರೆ ನನಗೂ ಖುಷಿಯಾಗುತ್ತದೆ ಎಂದು ಹೇಳಿದಳು. ಗೀತಾಳ ಹಿರಿಯ ಮಗ ಅಮನ್ ತನ್ನ ಬಾಸ್ನ ಮಗಳನ್ನು ಮದುವೆಯಾದನು. ಈಗ ತನಗೆ ಸಾಥ್ ನೀಡಲು ಒಬ್ಬ ಹುಡುಗಿ ಬರುತ್ತಾಳೆ ಮತ್ತು ತಾನು ಜವಾಬ್ದಾರಿಗಳಿಂದ ಸ್ವಲ್ಪ ಮಟ್ಟಿಗೆ ಮುಕ್ತಳಾಗಬಹುದು ಎಂದು ಗೀತಾ ಖುಷಿಯಾಗಿದ್ದಳು. ಆದರೆ ಅವಳ ಎಲ್ಲಾ ನಿರೀಕ್ಷೆಗಳ ಮೇಲೆ ನೀರು ಸುರಿದಂತಾಯಿತು. ಗೀತಾಳ ಸೊಸೆಯ ಹೆಸರು ಅಮೃತ. ಆದರೆ ಅವಳು ತನ್ನ ಹೆಸರಿಗೆ ತದ್ವಿರುದ್ಧವಾಗಿದ್ದಳು ಮತ್ತು ವಿಷದಂತೆ ಕಟುವಾಗಿದ್ದಳು. ಬಂದ ಕೂಡಲೇ ಅವಳು ಗೀತಾಳ ಮೇಲೆ ತನ್ನ ಅಧಿಕಾರ ಚಲಾಯಿಸಲು ಪ್ರಾರಂಭಿಸಿದಳು. ಅವಳಿಗೆ ತನ್ನ ಅತ್ತೆಯ ಯಾವ ಕೆಲಸವೂ ಇಷ್ಟವಾಗುತ್ತಿರಲಿಲ್ಲ. ಪ್ರತಿ ವಿಷಯಕ್ಕೂ ಅವಳು ತನ್ನ ಅತ್ತೆಗೆ, ನಿಮಗೆ ಯಾವ ಕೆಲಸ ಮಾಡಲು ಬರುವುದಿಲ್ಲ ಎನ್ನುತ್ತಿದ್ದಳು. ಒಮ್ಮೊಮ್ಮೆ, ನಿಮಗೆ ಇಷ್ಟು ವಯಸ್ಸಾಗಿದೆ, ಆದರೆ ರುಚಿಕರವಾದ ಅಡುಗೆ ಮಾಡಲು ಬರುವುದಿಲ್ಲ. ನಮ್ಮ ಮನೆಯಲ್ಲಿ ಕೆಲಸದವರು ಕೂಡ ನಿಮಗಿಂತ ಚೆನ್ನಾಗಿ ಅಡುಗೆ ಮಾಡುತ್ತಾರೆ, ಜನ ಬಾಯಿ ಚಪ್ಪರಿಸಿಕೊಂಡು ತಿನ್ನುತ್ತಾರೆ ಎಂದು ಚುಚ್ಚಿ ಮಾತನಾಡುತ್ತಿದ್ದಳು. ಪ್ರತಿದಿನ ಈ ರೀತಿಯ ಚುಚ್ಚುಮಾತುಗಳನ್ನು ಕೇಳಿ ಕೇಳಿ ಒಂದು ದಿನ ಗೀತಾ ತನ್ನ ಸೊಸೆಗೆ, ಮಗಳೇ, ನನ್ನ ಕೈ ಅಡುಗೆ ನಿನಗೆ ಇಷ್ಟವಾಗದಿದ್ದರೆ ಅಡುಗೆ ಮಾಡಲು ಒಬ್ಬ ಒಳ್ಳೆಯ ಅಡುಗೆಯವರನ್ನು ಇಟ್ಟುಕೋ, ನಿನಗೆ ಊಟದ ಬಗ್ಗೆ ಯಾವ ದೂರೂ ಇರುವುದಿಲ್ಲ ಎಂದು ಹೇಳಿದಳು. ಈ ಮಾತನ್ನು ಕೇಳಿದ್ದೇ ತಡ ಅಮೃತ ರೇಗಾಡಿದಳು. ಅಡುಗೆಯವರನ್ನು ಇಟ್ಟುಕೊಳ್ಳಿ ಎನ್ನುವ ನಿಮ್ಮ ಮಾತಿನ ಅರ್ಥವೇನು? ನಿಮಗೆ ಅಡುಗೆ ಮಾಡಲು ಬರುವುದಿಲ್ಲ ಎಂದಾದರೆ ಕನಿಷ್ಠ ಕಲಿಯುವ ಪ್ರಯತ್ನವನ್ನಾದರೂ ಮಾಡಬಹುದಲ್ಲವೇ? ಅದರ ಬದಲು ನನಗೆ ಬುದ್ಧಿ ಹೇಳುತ್ತಿದ್ದೀರಾ? ಕೆಲಸದವರನ್ನು ಇಟ್ಟುಕೊಳ್ಳಲು ಹಣ ಖರ್ಚಾಗುವುದಿಲ್ಲವೇ? ಆ ಹಣವನ್ನು ಯಾರು ಕೊಡುತ್ತಾರೆ? ನೀವಾ? ನಿಮ್ಮ ಬಳಿ ಚಿಕ್ಕಾಸೂ ಇಲ್ಲ. ನಾವು ಹಗಲು ರಾತ್ರಿ ಕಷ್ಟಪಟ್ಟು ಹಣ ಸಂಪಾದಿಸುತ್ತೇವೆ, ಯಾರೂ ಸುಮ್ಮನೆ ಕುಳಿತು ಉಚಿತವಾಗಿ ರೊಟ್ಟಿ ಮುರಿಯುವುದಿಲ್ಲ. ತನ್ನ ಸೊಸೆಯ ಮೆಣಸಿನಕಾಯಿಯಂತಹ ಖಾರವಾದ ಮಾತುಗಳನ್ನು ಕೇಳಿ ಗೀತಾ ದಂಗಾಗಿ ಹೋದಳು. ಹಗಲು ರಾತ್ರಿ ಅವಳು ಕೆಲಸದಲ್ಲಿ ಮುಳುಗಿರುತ್ತಿದ್ದಳು. ಆದರೆ ಯಾರೂ ಬಂದು ಅಮ್ಮ, ನೀನು ಸುಸ್ತಾಗಿರಬಹುದು, ಸ್ವಲ್ಪ ವಿಶ್ರಾಂತಿ ತೆಗೆದುಕೋ ಎಂದು ಹೇಳುತ್ತಿರಲಿಲ್ಲ. ಎಷ್ಟೋ ಬಾರಿ ತನ್ನ ಪತಿ ಅಮನ್ ಮುಂದೆಯೇ ಅಮೃತ ತನ್ನ ಅತ್ತೆಯನ್ನು ಅವಮಾನಿಸುತ್ತಿದ್ದಳು. ಆದರೆ ಅವಳನ್ನು ಬೈಯುವುದು ದೂರದ ಮಾತು, ಅವನು ಕೇವಲ ಮೂಕ ಪ್ರೇಕ್ಷಕನಾಗಿ ನಿಂತುಬಿಡುತ್ತಿದ್ದನು. ಗೀತಾ ಮನದೊಳಗೆ ಯೋಚಿಸುತ್ತಿದ್ದಳು, ಈ ಮಕ್ಕಳಿಗಾಗಿ ನಾನು ಏನೆಲ್ಲಾ ಮಾಡಿಲ್ಲ, ಎಷ್ಟೊಂದು ಸಹಿಸಿಕೊಂಡೆ. ಆದರೆ ಇಂದು ಇದೇ ಮಕ್ಕಳು ನನಗೆ ಈ ಪ್ರತಿಫಲ ನೀಡುತ್ತಿದ್ದಾರೆ. ನನ್ನ ಸ್ವಂತ ರಕ್ತದವರೇ ಹೀಗೆ ಬದಲಾದರೆ? ಗೀತಾಳ ಹೃದಯ ಒಡೆದು ಹೋಗಿತ್ತು. ಆದರೆ ಮನದ ಯಾವುದೋ ಮೂಲೆಯಲ್ಲಿ ಒಂದು ಆಸೆ ಇತ್ತು.
ಅದೇನೆಂದರೆ ಎರಡನೇ ಮಗ ರೋಹಿತ್ನ ಮದುವೆಯಾದಾಗ ಅವನ ಹೆಂಡತಿ ಖಂಡಿತವಾಗಿಯೂ ಒಳ್ಳೆಯವಳಾಗಿರುತ್ತಾಳೆ ಮತ್ತು ಅವಳ ಕನಸುಗಳಿಗೆ ಮುಲಾಮು ಹಚ್ಚುತ್ತಾಳೆ ಎಂದು ನಂಬಿದ್ದಳು. ದೇವರು ಇಷ್ಟು ನಿರ್ದಯಿಯಾಗಲು ಸಾಧ್ಯವಿಲ್ಲ ಎಂದು ಅವಳಿಗೆ ವಿಶ್ವಾಸವಿತ್ತು. ಆದರೆ ಎರಡನೇ ಸೊಸೆ ರೀನಾ ಮನೆಗೆ ಬಂದಾಗ ಗೀತಾಳ ನಂಬಿಕೆ ಚೂರುಚೂರಾಯಿತು. ಏಕೆಂದರೆ ರೀನಾ ಕೂಡ ಅಮೃತಾಳಿಗಿಂತ ಕಡಿಮೆಯೇನೂ ಇರಲಿಲ್ಲ. ಅವಳು ಒಬ್ಬ ಮಾಡರ್ನ್ ಹುಡುಗಿಯಾಗಿದ್ದಳು. ಅವಳಿಗೆ ತನ್ನ ಅತ್ತೆಯ ಜೊತೆ ಇರುವುದು ಇಷ್ಟವಿರಲಿಲ್ಲ ಮತ್ತು ಮನೆಯ ಕೆಲಸ ಮಾಡುವುದೂ ಇಷ್ಟವಿರಲಿಲ್ಲ. ಅತ್ತೆಯ ಬಟ್ಟೆಗಳನ್ನು ನೋಡಿದರೂ ಅವಳಿಗೆ ಕಿರಿಕಿರಿ ಆಗುತ್ತಿತ್ತು, ಏಕೆಂದರೆ ಗೀತಾ ಅವಳ ಸ್ಟ್ಯಾಂಡರ್ಡ್ಗೆ ಅಂತಸ್ತಿಗೆ ತಕ್ಕವಳಂತೆ ಕಾಣುತ್ತಿರಲಿಲ್ಲ. ಒಂದು ದಿನ ಮನೆಯಲ್ಲಿ ರೀನಾಳ ಸ್ನೇಹಿತೆಯರು ಬಂದಿದ್ದಾಗ ನಗು ಮಾತುಕತೆ ನಡೆಯುತ್ತಿತ್ತು. ಆ ಸಮಯದಲ್ಲಿ ಗೀತಾ ಅವರ ಎದುರಿನಿಂದ ಹಾದು ಹೋದಳು. ರೀನಾ ಆ ಸಮಯದಲ್ಲಿ ಏನೂ ಹೇಳಲಿಲ್ಲ, ಆದರೆ ತನ್ನ ಸ್ನೇಹಿತೆಯರು ಹೋದ ನಂತರ ಅತ್ತೆಯ ಮೇಲೆ ರೇಗಾಡಿದಳು. ನನ್ನ ಸ್ನೇಹಿತೆಯರ ಎದುರಿಗೆ ಬರುವ ಅವಶ್ಯಕತೆ ಏನಿತ್ತು? ಎಲ್ಲರೂ ನಿಮ್ಮನ್ನು ನನ್ನ ಮನೆಯ ಕೆಲಸದಾಕೆ ಎಂದು ತಿಳಿದುಕೊಂಡರು. ನೀವೇ ನನ್ನ ಅತ್ತೆ ಎಂದು ಅವರಿಗೆ ತಿಳಿದಿದ್ದರೆ ನನ್ನ ಮರ್ಯಾದೆ ಏನಾಗುತ್ತಿತ್ತು? ಅವರೆಲ್ಲರೂ ನನ್ನನ್ನು ನೋಡಿ ಎಷ್ಟೊಂದು ನಗುತ್ತಿದ್ದರು. ನಿಮಗೆ ಅಂದಾಜಿದೆಯೇ? ನಾನು ಇಷ್ಟು ಮಾಡರ್ನ್ ಆಗಿದ್ದುಕೊಂಡು ಇಂತಹ ಅನಕ್ಷರಸ್ಥ ಅತ್ತೆಯ ಜೊತೆ ಇರುತ್ತೇನೆ ಎಂದು ತಿಳಿದರೆ ನನ್ನ ಮರ್ಯಾದೆ ಹರಾಜಾಗುತ್ತಿತ್ತು. ಇನ್ನು ಮುಂದೆ ನನ್ನ ಪರಿಚಯದವರು ಯಾರಾದರೂ ಮನೆಗೆ ಬಂದರೆ ನೀವು ಅಡುಗೆ ಮನೆಯಿಂದ ಹೊರಗೆ ಬರಬೇಡಿ. ಎಲ್ಲ ಅಡುಗೆಯನ್ನು ತಯಾರು ಮಾಡಿ ಇಟ್ಟುಬಿಡಿ, ಕೆಲಸದವನು ಹೊರಗೆ ತರುತ್ತಾನೆ. ಇದೆಲ್ಲವನ್ನೂ ರೀನಾ ತನ್ನ ಪತಿ ರೋಹಿತ್ನ ಎದುರೇ ಹೇಳಿದಳು. ರೋಹಿತ್ ಈಗಲಾದರೂ ತನ್ನ ಹೆಂಡತಿಗೆ ನನ್ನ ತಾಯಿಗೆ ಮರ್ಯಾದೆ ಕೊಡು ಎಂದು ಬುದ್ಧಿ ಹೇಳುತ್ತಾನೆ ಎಂದು ಗೀತಾ ಮನದಲ್ಲೇ ಅಂದುಕೊಂಡಳು. ಆದರೆ ತದ್ವಿರುದ್ಧವಾಗಿ ಅವನು ತನ್ನ ತಾಯಿಗೆ, ಅಮ್ಮ, ರೀನಾ ಹೇಳುತ್ತಿರುವುದು ಸರಿ. ನೀವು ನಮ್ಮ ಸ್ಟ್ಯಾಂಡರ್ಡ್ ಬಗ್ಗೆ ಗಮನ ಕೊಡಬೇಕು. ನೀವು ಇರುವ ರೀತಿ, ಧರಿಸುವ ಬಟ್ಟೆಗಳನ್ನು ನೋಡಿದರೆ ನೀವು ಒಬ್ಬ ಕೆಲಸದವಳಿಗಿಂತ ಹೆಚ್ಚೇನೂ ಅನಿಸುವುದಿಲ್ಲ ಎಂದನು. ಇಂದು ಗೀತಾಳಿಗೆ ತಾನು ಮಕ್ಕಳಿಗೆ ನೀಡಿದ ಸಂಸ್ಕಾರದ ಬಗ್ಗೆಯೇ ನಾಚಿಕೆಯಾಗುತ್ತಿತ್ತು. ಜೋರಾಗಿ ಕಿರುಚಿ ತನ್ನ ಮಗನಿಗೆ ಹೀಗೆ ಹೇಳಬೇಕು ಎಂದು ಅವಳ ಮನಸ್ಸಾಯಿತು. ಯಾವತ್ತಾದರೂ ನನಗೆ ಒಂದು ಸೀರೆಯನ್ನಾದರೂ ತಂದು ಕೊಟ್ಟಿದ್ದೀಯಾ? ಅಥವಾ ಏನಾದರೂ ಕೊಂಡುಕೊಳ್ಳಲು ಸ್ವಲ್ಪ ಹಣವನ್ನಾದರೂ ಕೊಟ್ಟಿದ್ದೀಯಾ? ನನ್ನ ಬಳಿ ಇದ್ದದ್ದನ್ನೆಲ್ಲ ನಾನು ನಿಮ್ಮ ಮೇಲೆಯೇ ಖರ್ಚು ಮಾಡಿದೆ. ಮೊದಲು ಟ್ಯೂಷನ್ ತೆಗೆದುಕೊಳ್ಳುತ್ತಿದ್ದೆ, ಈಗ ಅದನ್ನು ಮಾಡಲು ಬಿಡುವುದಿಲ್ಲ, ಏಕೆಂದರೆ ಅದರಿಂದ ನಿಮ್ಮ ಮರ್ಯಾದೆಗೆ ಕಕ್ಕೆ ಆಗುತ್ತದಂತೆ. ಅಷ್ಟೇ ಅಲ್ಲ, ದಿನವಿಡೀ ನಾನು ಕೆಲಸ ಮಾಡುತ್ತಿದ್ದರೂ ನಿಮ್ಮ ಕಣ್ಣಿಗೆ ಅಸಹ್ಯವಾಗಿ ಕಾಣುತ್ತೇನೆ. ಒಂದು ವೇಳೆ ಕೆಲಸ ಮಾಡದಿದ್ದರೆ ಅದರಿಂದಲೂ ನಿಮ್ಮ ಹೆಂಡತಿಯರಿಗೆ ತೊಂದರೆಯಾಗುತ್ತದೆ. ಈ ಮನೆ ನನ್ನ ಹೆಸರಿನಲ್ಲಿದೆ. ಇದರಲ್ಲಿ ನೀವು 3 ಮಹಡಿಗಳನ್ನು ಕಟ್ಟಿದ್ದೀರಿ. ಆದರೂ ನನಗೆ ಉಳಿದುಕೊಳ್ಳಲು ಒಂದು ಕೋಣೆಯನ್ನೂ ನೀಡಲಿಲ್ಲ. ನನ್ನ ಮಂಚ ವರಾಂಡದಲ್ಲಿದೆ. ಚಳಿಗಾಲದಲ್ಲಿ ನನ್ನ ಪರಿಸ್ಥಿತಿ ಏನಾಗುತ್ತದೆ ಎಂಬ ಅರಿವು ಯಾರಿಗಾದರೂ ಇದೆಯೇ? ಗೀತಾ ಮನದೊಳಗೆ ಈ ಮಾತುಗಳನ್ನು ಹೇಳಿಕೊಳ್ಳುತ್ತಿದ್ದಳು. ಆದರೆ ಬಾಯಿಬಿಟ್ಟು ಹೇಳುವ ಧೈರ್ಯ ಅವಳಿಗಿರಲಿಲ್ಲ. ಧೈರ್ಯ ಮಾಡಿ ಹೇಳಿದರೂ ಏನು ಬಂತು? ಏಕೆಂದರೆ ಈಗ ಅವಳ ಪರಿಸ್ಥಿತಿ ಹೇಗಿದೆಯೋ ಅದಕ್ಕಿಂತಲೂ ಕೆಟ್ಟದಾಗುತ್ತಿತ್ತು. ಗೀತಾಳ ಕಿರಿಯ ಮಗನೂ ತನಗಿಷ್ಟವಾದ ಹುಡುಗಿಯನ್ನು ಮದುವೆಯಾದನು ಮತ್ತು ಪ್ರತ್ಯೇಕ ಮನೆ ಮಾಡಿಕೊಂಡನು. ಬಾಯುಪಚಾರಕ್ಕಾದರೂ ಅವರಿಬ್ಬರೂ ಒಮ್ಮೆಯೂ ಅಮ್ಮ, ನೀನು ಕೆಲವು ದಿನ ನಮ್ಮ ಜೊತೆ ಬಂದು ಇರು ಎಂದು ಹೇಳಲಿಲ್ಲ. ಒಂದು ಒಳ್ಳೆಯ ಭವಿಷ್ಯವನ್ನು ಹೊಂದುವ ಆಸೆಯ ಸಣ್ಣ ಕಿರಣವೊಂದು ಅವಳ ಮನದಲ್ಲಿತ್ತಲ್ಲ, ಅದು ಈಗ ಕೊನೆಗೊಂಡಿತ್ತು. ದುಃಖದ ರಾತ್ರಿಯ ನಂತರ ಮತ್ತೆ ಸುಖದ ಮುಂಜಾನೆ ಆಗುತ್ತದೆ ಎಂದು ಹೇಳುತ್ತಾರೆ. ಆದರೆ ಅವಳ ಜೀವನದಲ್ಲಿ ರಾತ್ರಿಯ ಕತ್ತಲೆ ತೊಲಗುವ ಹೆಸರನ್ನೇ ಎತ್ತುತ್ತಿರಲಿಲ್ಲ. ಅವಳ ದೇಹ ದಿನೇ ದಿನೇ ದುರ್ಬಲವಾಗುತ್ತಿತ್ತು. ವಿಪರೀತ ಚಳಿಯಲ್ಲಿಯೂ ಪಾತ್ರೆ ತೊಳೆಯುತ್ತಿದ್ದ ಕಾರಣ ಅವಳಿಗೆ ಕೆಮ್ಮು ಶುರುವಾಗಿತ್ತು. ಅವಳು ರಾತ್ರಿಯಿಡೀ ಕೆಮ್ಮುತ್ತಿದ್ದಳು. ಆದರೆ ಯಾರಿಗೂ ಅವಳ ಚಿಂತೆಯಿರಲಿಲ್ಲ. ಅಮ್ಮನನ್ನು ವೈದ್ಯರಿಗೆ ತೋರಿಸುವ ಅಗತ್ಯವನ್ನು ಯಾರೂ ಮನಗಾಣಲಿಲ್ಲ. ಸೊಸೆಯಂದಿರು ಪರರ ಮನೆಯಿಂದ ಬಂದವರು, ಆದರೆ ಅವಳ ಸ್ವಂತ ಗಂಡು ಮಕ್ಕಳು ಕೂಡ ಅವಳಿಂದ ಮುಖ ತಿರುಗಿಸಿದ್ದರು. ಪುರುಷರು ಇಷ್ಟು ನಿಷ್ಠುರರಾಗಿರುತ್ತಾರೆಯೇ ಎಂದು ಯೋಚಿಸಿ ಅವಳು ಆಶ್ಚರ್ಯಚಕಿತಳಾಗುತ್ತಿದ್ದಳು. ಆದರೆ ಒಬ್ಬ ಹೆಣ್ಣು ಮತ್ತೊಬ್ಬ ಹೆಣ್ಣಿನ ಬಗ್ಗೆ ಇಷ್ಟು ನಿಷ್ಠುರಳಾಗಲು, ಕ್ರೂರವಾಗಲು ಹೇಗೆ ಸಾಧ್ಯ ಎಂದು ಅವಳು ಯೋಚಿಸತೊಡಗಿದಳು. ಕಾಲ ಉರುಳಿದಂತೆ ಸಮಾಜದಲ್ಲಿ ನಿರಂತರ ಬದಲಾವಣೆಗಳು ಆಗುತ್ತಿವೆ. ಹಳೆಯ ನಂಬಿಕೆಗಳು ಮತ್ತು ಹಳೆಯ ಸಂಪ್ರದಾಯಗಳು ಬದಲಾಗುತ್ತಿವೆ. ಅದರ ಸ್ಥಾನವನ್ನು ಇಂದಿನ ಮಾಡರ್ನ್, ಆಧುನಿಕ ಆಲೋಚನೆಗಳು ಆಕ್ರಮಿಸಿಕೊಂಡಿವೆ. ಕೌಟುಂಬಿಕ ಸಂಬಂಧಗಳು ಮತ್ತು ನೈತಿಕತೆ ಮಕ್ಕಳಿಗೆ ಯಾವುದೇ ಅರ್ಥವನ್ನೇ ನೀಡದಂತಾಗಿದೆ. ಜನರೇಷನ್ ಗ್ಯಾಪ್, ಪೀಳಿಗೆಯ ಅಂತರ ಎಂಬ ವೈರಸ್ ಎಷ್ಟರ ಮಟ್ಟಿಗೆ ಹರಡುತ್ತಿದೆ ಎಂದರೆ ತಂದೆ, ತಾಯಿ ಮತ್ತು ಮಗನಂತಹ ಆಪ್ತ ಸಂಬಂಧಗಳ ನಡುವೆಯೂ ಕಂದಕ ಸೃಷ್ಟಿಯಾಗುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಕುಟುಂಬದಿಂದ ತಿರಸ್ಕೃತರಾದ ವೃದ್ಧರು ಎಲ್ಲಿಗೆ ಹೋಗುತ್ತಾರೆ? ಅವರು ಹೀಗೆಯೇ ಕೊರಗಿ ಕೊರಗಿ ಸಾಯಬೇಕೇ? ಈಗ ಅವಳ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿತ್ತೆಂದರೆ ಅವಳು ಬದುಕಿರಲು ಇಷ್ಟಪಡುತ್ತಿರಲಿಲ್ಲ. ಇಬ್ಬರೂ ಗಂಡು ಮಕ್ಕಳಾದ ಅಮನ್ ಮತ್ತು ರೋಹಿತ್
ತಮ್ಮ ಮನೆಯನ್ನು ತುಂಬಾ ಅಚ್ಚುಕಟ್ಟಾಗಿ ಅಲಂಕರಿಸಿಕೊಂಡಿದ್ದರು. ಹಣದ ಯಾವುದೇ ಕೊರತೆ ಇರಲಿಲ್ಲ. ಆದರೆ ತಮ್ಮ ತಾಯಿಯ ಮೇಲೆ ಒಂದು ಪೈಸೆಯನ್ನು ಖರ್ಚು ಮಾಡಲು ಅವರಿಗೆ ಸಂಕಟವಾಗುತ್ತಿತ್ತು. ಆದರೆ ದೇವರ ಮನೆಯಲ್ಲಿ ತಡವಾದರೂ ನ್ಯಾಯ ಸಿಗುತ್ತದೆ ಮತ್ತು ಬಿತ್ತಿದಂತೆ ಬೆಳೆ ಎಂದು ಹೇಳುತ್ತಾರೆ. ಅವರಿಬ್ಬರ ಮನೆಯಲ್ಲಿಯೂ ಮಕ್ಕಳಾಗುತ್ತಿರಲಿಲ್ಲ. ಇದೊಂದೇ ದುಃಖ ಇಬ್ಬರೂ ಗಂಡು ಮಕ್ಕಳು ಮತ್ತು ಸೊಸೆಯಂದಿರನ್ನು ಕೊರಗುವಂತೆ ಮಾಡುತ್ತಿತ್ತು. ಸಂತಾನ ಭಾಗ್ಯಕ್ಕಾಗಿ ಅವರು ಸಾಕಷ್ಟು ಚಿಕಿತ್ಸೆ ಮಾಡಿಸಿದರು, ಪೂಜೆ ಪುನಸ್ಕಾರ ಮಾಡಿಸಿದರು, ನೀರಿನಂತೆ ಹಣ ಹರಿಸಿದರು. ಆದರೆ ಯಾವುದು ಅತ್ಯಂತ ಅಗತ್ಯವಾಗಿತ್ತೋ ಆ ಕೆಲಸವನ್ನು ಅವರು ಮಾಡಲಿಲ್ಲ. ದಿನವಿಡೀ ಯಾವ ತಾಯಿಯನ್ನು ತಿರಸ್ಕರಿಸಲಾಗುತ್ತಿದೆಯೋ ಆ ತಾಯಿಯ ಆಶೀರ್ವಾದವೇ ಎಲ್ಲಕ್ಕಿಂತ ಮುಖ್ಯ ಎಂಬ ಆಲೋಚನೆ ಯಾರಿಗೂ ಬರಲಿಲ್ಲ. ಇದರ ಮೇಲೆ ಅಮನ್ನ ಹೆಂಡತಿ ಅಮೃತಾ ಅನಾರೋಗ್ಯಕ್ಕೆ ತುತ್ತಾದಳು. ಎಲ್ಲಾ ಪರೀಕ್ಷೆಗಳ ನಂತರ ಅವಳ 2 ಕಿಡ್ನಿಗಳು, ಮೂತ್ರಪಿಂಡಗಳು ಹಾಳಾಗಿವೆ ಎಂದು ತಿಳಿಯಿತು. ವೈದ್ಯರು ಆದಷ್ಟು ಬೇಗ ಕಿಡ್ನಿಯನ್ನು ವ್ಯವಸ್ಥೆ ಮಾಡುವಂತೆ ಸೂಚನೆ ನೀಡಿದರು, ಇಲ್ಲದಿದ್ದರೆ ಏನೂ ಬೇಕಾದರೂ ಆಗಬಹುದು ಎಂದರು. ಇಡೀ ಮನೆಯಲ್ಲಿ ಹಾಹಾಕಾರ ಉಂಟಾಯಿತು. ಆದರೆ ತನ್ನ ಕಿಡ್ನಿಯನ್ನು ಕೊಡುವವರಾದರೂ ಯಾರು? ಎಲ್ಲರಿಗೂ ತಮ್ಮದೇ ಆದ ಚಿಂತೆ ಇತ್ತು. ವಿಧಿಯಾಟ ನೋಡಿ ಯಾವ ಸೊಸೆ ಗೀತಾಳಿಗೆ ಅಸಹನೀಯ ದುಃಖ ನೀಡಿದ್ದಳೋ ಅದೇ ಸೊಸೆಗಾಗಿ ಆ ಬಡಪಾಯಿ ತಾಯಿ ತನ್ನ ಕಿಡ್ನಿಯನ್ನು ಕೊಡಲು ತಯಾರಾದಳು. ಎಲ್ಲರನ್ನೂ ಸಂತೋಷವಾಗಿಡಲು ಅವಳು ಜೀವನವಿಡೀ ತ್ಯಾಗದ ಆಹುತಿ ನೀಡುತ್ತಲೇ ಇದ್ದಳು. ಆದರೆ ಯಾರೂ ಅವಳ ಬೆಲೆಯನ್ನು ಅರಿಯಲಿಲ್ಲ. ಗೀತಾಳ ಈ ನಿರ್ಧಾರದ ಬಗ್ಗೆ ತಿಳಿದ ನೆರೆಹೊರೆಯವರು ಹಾಸಿಗೆ ಹಿಡಿದಿದ್ದ ಅಮೃತಾಳ ಬಳಿ ಬಂದು, ಅಮೃತ, ನಿನ್ನ ಅತ್ತೆ ಎಷ್ಟು ಒಳ್ಳೆಯವರು. ಅವರು ಸಂತೋಷದಿಂದ ನಿನಗೆ ಕಿಡ್ನಿ ಕೊಡಲು ಒಪ್ಪಿದ್ದಾರೆ. ಇಲ್ಲದಿದ್ದರೆ ಇಂದಿನ ದಿನಗಳಲ್ಲಿ ಇಂತಹ ತ್ಯಾಗ ಯಾರು ಮಾಡುತ್ತಾರೆ? ಹೆತ್ತ ತಾಯಿ ಮಾಡಿದರೆ ಅರ್ಥವಾಗುತ್ತದೆ. ಆದರೆ ಇಷ್ಟು ವಯಸ್ಸಾದ ಮತ್ತು ದುರ್ಬಲರಾದ ಅತ್ತೆ ನಿನಗೆ ಕಿಡ್ನಿ ಕೊಡಲು ತಯಾರಿದ್ದಾರೆ ಎಂದರು. ಇಷ್ಟು ಮಾತಿಗೆ ಅಮೃತ, ಅದಕ್ಕೆ ಅವರೇನು ದೊಡ್ಡ ಉಪಕಾರ ಮಾಡಿಬಿಡುತ್ತಾರೆ? ಹೇಗಿದ್ದರೂ ಕಾಲು ಚಾಚಿಕೊಂಡು ಸಾಯುವ ಸ್ಥಿತಿಯಲ್ಲಿದ್ದಾರೆ. ಅವರಿಗೂ ಗೊತ್ತು ಅವರು ಇನ್ನೂ ಕೆಲವೇ ದಿನಗಳ ಅತಿಥಿ ಎಂದು. ತನ್ನ ಮಗನ ಕುಟುಂಬಕ್ಕಾಗಿ ಮಾಡದಿದ್ದರೆ ಇನ್ಯಾರಿಗಾಗಿ ಮಾಡುತ್ತಾರೆ ಎಂದು ಉಡಾಫೆಯಿಂದ ಹೇಳಿದಳು. ಅಮೃತಾಳ ಮಾತು ಕೇಳಿ ಗೀತಾಳಿಗೆ ತುಂಬಾ ಆಘಾತವಾಯಿತು ಮತ್ತು ನೆರೆಹೊರೆಯವರು ಅವಳ ಮುಖವನ್ನೇ ನೋಡುತ್ತಾ ಉಳಿದುಬಿಟ್ಟರು. ಇಂತಹ ವಾತಾವರಣದಿಂದ ದೂರ ಹೋಗಬೇಕು ಎಂದು ಗೀತಾ ಎಷ್ಟೋ ಬಾರಿ ಯೋಚಿಸುತ್ತಿದ್ದಳು. ಆದರೆ ಬೇರೆ ದಾರಿಯೂ ಇರಲಿಲ್ಲ. ಯಾವ ಮಕ್ಕಳನ್ನು ಅವಳು ಹೂವಿನ ಗಿಡಗಳಂತೆ ಪೋಷಿಸಿದಳೋ, ಮನೆಯ ಮೂಲೆ ಮೂಲೆಯೂ ಘಮಘಮಿಸಲಿ ಎಂದು ಬಯಸಿದಳೋ, ಅಲ್ಲಿ ಹೂವಿನ ಬದಲು ಮುಳ್ಳುಗಳು ಬೆಳೆದಿದ್ದವು. ಅವರು ಆದರ್ಶ ಮಕ್ಕಳಾಗುತ್ತಾರೆ ಎಂದು ಅವಳು ಅಂದುಕೊಂಡಿದ್ದಳು. ಆದರೆ ಆಕೆ ಅಂದುಕೊಂಡಿದ್ದೆಲ್ಲ ತಲೆಕೆಳಗಾಗಿತ್ತು. ಪತಿಯ ಮರಣದ ನಂತರ ಸುಖಭರಿತವಾದ ಒಂದೇ ಒಂದು ಕ್ಷಣವೂ ಅವಳ ಜೀವನದಲ್ಲಿ ಇರಲಿಲ್ಲ. ಅವಳು 3 ಗಂಡು ಮಕ್ಕಳಿದ್ದರೂ ಒಬ್ಬ ನಿರ್ಭಾಗ್ಯ ತಾಯಿಯಾಗಿದ್ದಳು. ಇದನ್ನು ವಿಧಿಯಾಟ ಎನ್ನಬೇಕೋ ಏನೋ. 2ನೇ ಮಗ ರೋಹಿತ್ ಮಧುಮೇಹ ಶುಗರ್ ರೋಗಿಯಾಗಿದ್ದನು. ಹಠಾತ್ತನೆ ಅವನ ಶುಗರ್ ಲೆವೆಲ್ ಎಷ್ಟೊಂದು ಹೆಚ್ಚಾಯಿತೆಂದರೆ ಅವನ ಕಣ್ಣಿನ ದೃಷ್ಟಿಯೇ ಹೊರಟು ಹೋಯಿತು. ಕಣ್ಣುಗಳ ವ್ಯವಸ್ಥೆ ಮಾಡಿಕೊಟ್ಟವರಿಗೆ ದೊಡ್ಡ ಮೊತ್ತದ ಹಣ ನೀಡುವುದಾಗಿ ಪತ್ರಿಕೆಗಳಲ್ಲಿ ಜಾಹೀರಾತು ನೀಡಲಾಯಿತು. ಆದರೆ ಐಬ್ಯಾಂಕ್ನಲ್ಲಿಯೂ ಕಣ್ಣುಗಳು ಲಭ್ಯವಿರಲಿಲ್ಲ. ಇತ್ತ ರೋಹಿತ್ ಮತ್ತು ಅವನ ಹೆಂಡತಿ ರೀನಾ ಇಬ್ಬರೂ ಚಿಂತೆಯಿಂದ ಕರಗುತ್ತಿದ್ದರು. ಒಂದು ದಿನ ಪಂಡಿತರನ್ನು ಕೇಳಿದಾಗ ಅವರು, ನೀವೆಲ್ಲರೂ ಯಾರದ್ದೋ ಮನಸ್ಸನ್ನು ತೀವ್ರವಾಗಿ ನೋಯಿಸಿದಂತೆ ಕಾಣುತ್ತದೆ. ಯಾರದ್ದೋ ಶಾಪ ತಗುಲಿದೆ, ಅದು ಈ ಮನೆಯ ಮೇಲೆ ಸಿಡಿಲಿನಂತೆ ಎರಗಿದೆ ಎಂದು ಹೇಳಿದರು. ಆದರೆ ಇಷ್ಟೆಲ್ಲ ಅಲ್ಲೋಲಕಲ್ಲೋಲವಾದರೂ ಯಾರ ಕಣ್ಣುಗಳೂ ತೆರೆಯಲಿಲ್ಲ. ಯಾರಿಗೂ ಬುದ್ಧಿ ಬರಲಿಲ್ಲ. ಗೀತಾಳ ಬಗ್ಗೆ ಯಾರ ಹೃದಯದಲ್ಲೂ ದಯೆ ಹುಟ್ಟಲಿಲ್ಲ. ಅವಳು ಎಲ್ಲರ ಹೃದಯದಲ್ಲಿ ತನ್ನ ಬಗ್ಗೆ ಪ್ರೀತಿಯನ್ನು ಮೂಡಿಸಲು ಎಷ್ಟೇ ಪ್ರಯತ್ನಿಸಿದರೂ ಅವರು ಅವಳಿಂದ ದೂರವೇ ಉಳಿಯುತ್ತಿದ್ದರು. ಅವಳ ನಿರ್ಮಲ ಪ್ರೇಮದ ಧಾರೆ ಮಗ ಸೊಸೆಯಂದಿರ ಕಣ್ಣಿಗೆ ಏಕೆ ಕಾಣಲಿಲ್ಲವೋ ತಿಳಿಯದು. ತನ್ನ ಮಕ್ಕಳು ಮತ್ತು ಸೊಸೆಯಂದಿರು ಇಂತಹ ಮಾನಸಿಕ ಸ್ಥಿತಿಯಲ್ಲಿರುವುದನ್ನು ಕಂಡು ಗೀತಾಳಿಗೆ ಸಹಿಸಲಾಗಲಿಲ್ಲ. ಅವಳ ಕಣ್ಣೆದುರೇ ಒಬ್ಬ ಸೊಸೆ ಕಿಡ್ನಿ ಕಾಯಿಲೆಯಿಂದ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಳು ಮತ್ತು ಇನ್ನೊಬ್ಬ ಮಗ ಕಣ್ಣಿನ ದೃಷ್ಟಿಯನ್ನೇ ಕಳೆದುಕೊಂಡಿದ್ದನು. ಈ ಎಲ್ಲಾ ಪರಿಸ್ಥಿತಿಯನ್ನು ನೋಡಿ ಗೀತಾ ಒಂದು ನಿರ್ಧಾರ ತೆಗೆದುಕೊಂಡಳು. ಅದೇನೆಂದರೆ ತನ್ನ ಒಂದು ಕಿಡ್ನಿಯನ್ನು ಸೊಸೆಗೆ ದಾನ ಮಾಡುವುದು ಮತ್ತು ಒಂದು ಕಣ್ಣನ್ನು ಮಗನಿಗೆ ದಾನ ಮಾಡುವುದು. ಆದರೆ ಕಣ್ಣು ದಾನದ ವಿಷಯಕ್ಕೆ ಬಂದಾಗ ಬದುಕಿರುವ ವ್ಯಕ್ತಿ ಕಣ್ಣು ದಾನ ಮಾಡಲು ಸಾಧ್ಯವಿಲ್ಲ ಎಂದು ವೈದ್ಯರು ತಿಳಿಸಿದರು. ಇನ್ನು ಕಿಡ್ನಿ ನೀಡಲು ತಪಾಸಣೆ ನಡೆಸಿದಾಗ ಗೀತಾಳಿಗೆ ಮೊದಲಿನಿಂದಲೂ ಒಂದೇ ಕಿಡ್ನಿ ಇದೆ ಎಂಬ ವಿಷಯ ತಿಳಿಯಿತು. ಆದ್ದರಿಂದ ಅವಳು ಕಿಡ್ನಿ ದಾನ ಮಾಡಲು ಸಾಧ್ಯವಿರಲಿಲ್ಲ. ವೈದ್ಯರು, ಮಾತಾಜಿ, ನಿಮಗೆ ಇರುವುದು ಒಂದೇ ಕಿಡ್ನಿ. ಅದನ್ನು ತೆಗೆದರೆ ನಿಮ್ಮ ಸಾವು ಸಂಭವಿಸುತ್ತದೆ. ನಮ್ಮ ವೈದ್ಯರ ಕೆಲಸ ಜೀವ ಉಳಿಸುವುದೇ ಹೊರತು ಜೀವ ತೆಗೆಯುವುದಲ್ಲ ಎಂದು ಹೇಳಿದರು. ಬದುಕಿರುವ ವ್ಯಕ್ತಿ ಕಣ್ಣುಗಳನ್ನು ದಾನ ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ತಿಳಿದು ಗೀತಾ ತುಂಬಾ ನಿರಾಶೆಗೊಂಡಳು.
ಬದುಕಿನ ಮೇಲಿನ ಆಸೆಯನ್ನು ಅವಳು ಆಗಲೇ ಕಳೆದುಕೊಂಡಿದ್ದಳು, ಏಕೆಂದರೆ ಅವಳು ನಡೆಸುತ್ತಿದ್ದ ಜೀವನಕ್ಕಿಂತ ಸಾವೇ ಎಷ್ಟೋ ನೆಮ್ಮದಿದಾಯಕವಾಗಿತ್ತು. ಹೀಗೆ ಯೋಚಿಸುತ್ತಿದ್ದಾಗ ಅವಳಿಗೆ ಒಂದು ಉಪಾಯ ಹೊಳೆಯಿತು. ಇಲ್ಲಿಯವರೆಗೆ ಅವಳು ಬರೀ ತ್ಯಾಗದ ಆಹುತಿಗಳನ್ನೇ ನೀಡುತ್ತಾ ಬಂದಿದ್ದಳು, ಆದರೆ ಯಾರೂ ಅವಳ ಬೆಲೆಯನ್ನು ಅರಿಯಲಿಲ್ಲ. ಅವಳ ತ್ಯಾಗದ ಅರಿವು ಕೂಡ ಯಾರಿಗೂ ಆಗಿರಲಿಲ್ಲ. ಅವಳ ಕುಟುಂಬದ ಯಾವ ಸದಸ್ಯರೂ ಅವಳಿಗೆ ಪ್ರೀತಿ ನೀಡಲಿಲ್ಲ, ಸೂಕ್ತ ಗೌರವವನ್ನು ನೀಡಲಿಲ್ಲ. ಹೀಗಿರುವಾಗ ಇಂತಹ ಜೀವನ ನಡೆಸುವುದರಲ್ಲಿ ಏನು ಪ್ರಯೋಜನ? ಹೀಗೆ ಯೋಚಿಸಿ ಅವಳು ಒಂದು ತೀರ್ಮಾನಕ್ಕೆ ಬಂದಳು. ಆದರೆ ಆ ತೀರ್ಮಾನವನ್ನು ಜಾರಿಗೆ ತರುವ ಮೊದಲು ಒಂದು ಪತ್ರ ಬರೆದಳು. ಪತ್ರ ಬರೆದ ನಂತರ ಪಕ್ಕದಲ್ಲೇ ಇದ್ದ ನಿದ್ದೆ ಮಾತ್ರೆಗಳನ್ನು ಸೇವಿಸಿದಳು. ಮರುದಿನ ಬೆಳಿಗ್ಗೆ ಗೀತಾ ತನ್ನ ಹಾಸಿಗೆಯಿಂದ ಏಳದಿದ್ದಾಗ ಮನೆಯವರೆಲ್ಲರಿಗೂ ಆಶ್ಚರ್ಯವಾಯಿತು. ಏಕೆಂದರೆ ಯಾವಾಗಲೂ ಎಲ್ಲರಿಗಿಂತ ಮೊದಲು ಏಳುತ್ತಿದ್ದ ಅಮ್ಮ ಇಂದು ಯಾಕೆ ಏಳಲಿಲ್ಲ ಎಂದು ಅವರು ಯೋಚಿಸತೊಡಗಿದರು. ಹಿರಿಯ ಮಗ ಅಮನ್ ಅವಳನ್ನು ಅಲುಗಾಡಿಸಿ ಎಬ್ಬಿಸಲು ಪ್ರಯತ್ನಿಸಿದಾಗ ಅವನ ಆಘಾತಕ್ಕೆ ಕೊನೆಯೇ ಇಲ್ಲದಂತಾಯಿತು. ಅವನ ತಾಯಿ ಶಾಶ್ವತವಾಗಿ ಗಾಢನಿದ್ರೆಗೆ ಜಾರಿದ್ದರು. ಪಕ್ಕದಲ್ಲೇ ಇಟ್ಟಿದ್ದ ಪತ್ರದ ಮೇಲೆ ಅವನ ಕಣ್ಣು ಬಿತ್ತು. ಅಮನ್ ಆ ಪತ್ರವನ್ನು ತೆರೆದು ನೋಡಿದನು. ಅದರಲ್ಲಿ ಬರೆದಿದ್ದನ್ನು ಓದಿ ಅವನು ದಿಗ್ಭ್ರಮೆಗೊಂಡನು. ಪತ್ರದಲ್ಲಿ ಹೀಗೆ ಬರೆದಿತ್ತು: ನನ್ನ ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರಿಗಾಗಿ ನಾನು ಜೀವನವಿಡೀ ತ್ಯಾಗ ಮಾಡುತ್ತಲೇ ಬಂದೆ. ಆದರೆ ನಿಮ್ಮಲ್ಲಿ ಯಾರಿಗೂ ಇದರ ಅರಿವಾಗಲೇ ಇಲ್ಲ. ಎಷ್ಟೋ ಬಾರಿ ನಾನು ತ್ಯಾಗ ಮತ್ತು ಬಲಿದಾನದ ಆಹುತಿಗಳನ್ನು ನೀಡಿದೆ. ನಿಜ ಹೇಳಬೇಕೆಂದರೆ ಜೀವನದಲ್ಲಿ ನಾನು ನೀಡಿದ ಎಲ್ಲ ಆಹುತಿಗಳ ಉದ್ದೇಶ ನಿಮ್ಮನ್ನು ಸಂತೋಷವಾಗಿಡುವುದೇ ಆಗಿತ್ತು. ಆದರೆ ಇದು ನನ್ನ ವಿಧಿಯಾಟ. ನಾನು ಪ್ರತಿ ಬಾರಿಯೂ ಸೋತೇ ಹೋದೆ. ನಿಮ್ಮ ಹೃದಯದಲ್ಲಿ ನನ್ನ ಬಗ್ಗೆ ಕಿಂಚಿತ್ತೂ ಪ್ರೀತಿಯ ಭಾವನೆಯನ್ನು ಮೂಡಿಸಲು ನನಗೆ ಸಾಧ್ಯವಾಗಲಿಲ್ಲ. ಈಗ ಆಹುತಿ ನೀಡಲು ನನ್ನ ಬಳಿ ಏನೂ ಉಳಿದಿರಲಿಲ್ಲ. ಆದ್ದರಿಂದ ನಿಮ್ಮ ಜೀವನ ಹಸನಾಗಲು ಮತ್ತು ನನ್ನ ಪ್ರೀತಿಯನ್ನು ನೀವು ನಾಟಕ ಎಂದು ಭಾವಿಸದಂತಾಗಲು ನಾನೇನು ಮಾಡಬಹುದು ಎಂದು ಯೋಚಿಸಿದೆ. ಅದಕ್ಕಾಗಿಯೇ ಇಂದು ನಾನು ಅಂತಿಮ ಆಹುತಿ ನೀಡಲು ಹೋಗುತ್ತಿದ್ದೇನೆ. ಇದು ನನ್ನ ಪೂರ್ಣ ಆಹುತಿಯಾಗಿರುತ್ತದೆ. ಇದರಿಂದ ನನ್ನ ಆತ್ಮಕ್ಕೂ ಶಾಂತಿ ಸಿಗಬಹುದು ಮತ್ತು ಬಹುಶಃ ನಿಮಗೂ ನನ್ನ ತ್ಯಾಗ ಹಾಗೂ ಬಲಿದಾನದ ಅರಿವು ಸ್ವಲ್ಪವಾದರೂ ಆಗಬಹುದು. ನಿಮ್ಮನ್ನು ಸಾಕಿ ಬೆಳೆಸುವ ಭರಾಟೆಯಲ್ಲಿ ನನ್ನ ಜೋಳಿಗೆ ಸಂಪೂರ್ಣ ಖಾಲಿಯಾಗಿದೆ. ಈಗ ನನ್ನ ಬಳಿ ಏನೂ ಉಳಿದಿಲ್ಲ. ಹೌದು, ಕೇವಲ ಒಂದು ಪ್ರಾಣ ಉಳಿದಿದೆ. ಅದನ್ನೇ ಬಲಿದಾನ ನೀಡಿ ನಾನು ಈ ಪ್ರಪಂಚದಿಂದ ವಿದಾಯ ಹೇಳುತ್ತಿದ್ದೇನೆ. ಜೀವನವಿಡೀ ನನ್ನ ಮನಸ್ಸು ಪ್ರೀತಿಗಾಗಿ ಹಂಬಲಿಸಿತು, ಆಪ್ತ ಸಂಬಂಧಗಳಿಗಾಗಿ ಪರಿತಪಿಸಿತು. ಆದರೆ ಈಗ ನಾನು ಸೋತು ಹೋಗಿದ್ದೇನೆ. ನನ್ನ ಆತ್ಮಕ್ಕೆ ಶಾಶ್ವತ ಶಾಂತಿ ಬೇಕಾಗಿದೆ. ನನ್ನ ಕಿಡ್ನಿಯನ್ನು ನನ್ನ ಸೊಸೆ ಅಮೃತಾಳಿಗೆ ಅಳವಡಿಸಬೇಕು. ಇದರಿಂದ ಅವಳು ಸುಖಮಯ ಜೀವನ ನಡೆಸಬಹುದು. ಹಾಗೆಯೇ ನನ್ನ 2 ಕಣ್ಣುಗಳನ್ನು ನನ್ನ ಪ್ರೀತಿಯ ಮಗ ರೋಹಿತ್ಗೆ ನೀಡಬೇಕು. ಇದರಿಂದ ಅವನು ಜೀವನದ ಸಂಪೂರ್ಣ ಆನಂದವನ್ನು ಪಡೆಯಬಹುದು ಎಂದು ನಾನು ಬಯಸುತ್ತೇನೆ. ನಾನು ತುಂಬಾ ಪ್ರಯತ್ನಿಸಿದೆ, ಆದರೆ ನಾನು ಬದುಕಿರುವಾಗ ಯಾವ ವೈದ್ಯರೂ ನನ್ನ ಕಿಡ್ನಿಯನ್ನಾಗಲಿ ಅಥವಾ ಕಣ್ಣುಗಳನ್ನಾಗಲಿ ತೆಗೆಯಲು ತಯಾರಿರಲಿಲ್ಲ. ಆದ್ದರಿಂದ ನಾನು ಶಾಶ್ವತವಾಗಿ ಈ ಪ್ರಪಂಚವನ್ನು ಬಿಟ್ಟು ಹೋಗುವ ನಿರ್ಧಾರ ಮಾಡಿದ್ದೇನೆ. ನನ್ನ ಈ ನಿರ್ಧಾರಕ್ಕೆ ನಾನೇ ಸ್ವತಃ ಜವಾಬ್ದಾರಳಾಗಿದ್ದೇನೆ. ದೇವರು ನಿಮ್ಮೆಲ್ಲರನ್ನೂ ಯಾವಾಗಲೂ ಸಂತೋಷವಾಗಿಟ್ಟಿರಲಿ. ಪತ್ರವನ್ನು ಓದುತ್ತಿದ್ದಂತೆ ಅಮನ್ ಕಣ್ಣಲ್ಲಿ ನೀರು ತುಂಬಿತು. ಪತ್ರ ಓದಿದ ನಂತರ ತಾವು ಎಂತಹ ದೊಡ್ಡ ಅಪರಾಧ ಮಾಡಿದ್ದೇವೆ ಎಂಬ ಅರಿವು ಅವನಿಗಾಯಿತು. ಯಾವ ತಾಯಿಯ ಬೆಲೆಯನ್ನು ಅವರು ಇಡೀ ಜೀವನದಲ್ಲಿ ಅರಿಯಲಿಲ್ಲವೋ, ಇಂದು ಅದೇ ತಾಯಿ ತನ್ನ ಮಗ ಮತ್ತು ಸೊಸೆಯ ಜೀವ ಉಳಿಸಲು ತನ್ನ ದೇಹವನ್ನೇ ತ್ಯಾಗ ಮಾಡಿದ್ದಳು. ಇಂದು ಒಬ್ಬ ಮಮತಾಮಯಿ ತಾಯಿ ತನ್ನ ಪೂರ್ಣ ಆಹುತಿಯನ್ನು ನೀಡಿದ್ದಳು. ಇಂದು ಅಮನ್ ಪಶ್ಚಾತ್ತಾಪದಿಂದ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದನು. ಆದರೆ ಪಶ್ಚಾತ್ತಾಪ ಪಡಲು ಈಗ ಕಾಲಮಿಂಚಿ ಹೋಗಿತ್ತು, ತುಂಬಾ ತಡವಾಗಿತ್ತು. ಸ್ನೇಹಿತರೆ, ತಂದೆ ತಾಯಿ ನಮ್ಮ ಜೀವನದಲ್ಲಿ ಎಷ್ಟು ಅಮೂಲ್ಯವಾದವರು ಎಂದು ಹೇಳುವ ಅವಶ್ಯಕತೆ ಇಲ್ಲ. ಆದ್ದರಿಂದ ಅವರು ಇರುವಾಗಲೇ ಅವರ ಸೇವೆ ಮಾಡಿ ಅವರನ್ನು ಪ್ರೀತಿಸಿ, ಏಕೆಂದರೆ ಅವರು ಹೋದ ನಂತರ ನೀವು ಏನೂ ಮಾಡಲು ಸಾಧ್ಯವಾಗುವುದಿಲ್ಲ. ಸ್ನೇಹಿತರೆ, ನಿಮಗೆ ಈ ಕಥೆ ಹೇಗೆ ಅನ್ನಿಸಿತು ಎಂದು ಲೈಕ್ ಮತ್ತು ಕಮೆಂಟ್ ಮಾಡುವ ಮೂಲಕ ಖಂಡಿತ ತಿಳಿಸಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಸಿಗೋಣ. ತುಂಬಾ ಧನ್ಯವಾದಗಳು.